ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಅನಧಿಕೃತವಾಗಿ ನಿರ್ಮಿಸಿ ಸಾವಿರಾರು ರೂಪಾಯಿ ಬಾಡಿಗೆ ವಸೂಲಿ ಮಾಡುತ್ತಿದ್ದವರಿಗೆ ಶಾಕ್. ಚಿಂತಾಮಣಿಯಲ್ಲಿ ಅನಧಿಕೃತ ಅಂಗಡಿ ಮಳಿಗೆಗಳ ನೆಲಸಮ. ನಗರಸಭೆ ಕಾರ್ಯಾಚರಣೆಯಲ್ಲಿ 12 ಅಂಗಡಿಗಳಿಗೆ ನುಗ್ಗಿದ ಜೆಸಿಬಿ. ಸಾರ್ವಜನಿಕ ಶೌಚಾಲಯ ನಿರ್ಮಾಣವಾದರೂ ಉದ್ಘಾಟನಾ ಭಾಗ್ಯವಿಲ್ಲ. ಬಾಗೇಪಲ್ಲಿ ಪಟ್ಟಣದಲ್ಲಿ ಶೌಚಾಲಯವಿಲ್ಲದೆ ನಾಗರಿಕರ ಪರದಾಟ. ಶೌಚಾಲಯ ಉದ್ಘಾಟಿಸದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಗಾನ ನಿಲ್ಲಿಸಿದ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರು. ಚಿಕ್ಕಬಳ್ಳಾಪುರದಲ್ಲಿ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಕನ್ನಡ ಪರ, ದಲಿತ ಪರ ಸಂಘಟನೆಗಳಿಂದ ಅಶ್ರುತರ್ಪಣ. ಎಸ್ ಜಾನಕಿ ಅಧ್ಯಯನ ಪೀಠ ಸ್ಥಾಪನೆಗೆ ಒತ್ತಾಯ. ವಾರ್ತೆಗಳ ವಿವರ. ಚಿಂತಾಮಣಿ ನಗರಸಭೆ ಸ್ವತ್ತಿನಲ್ಲಿ ಅನಧಿಕೃತವಾಗಿ ಅಂಗಡಿಗಳನ್ನು ನಿರ್ಮಾಣ ಮಾಡಿ ಬಾಡಿಗೆ ಪಡೆಯುತ್ತಿದ್ದ ಅಂಗಡಿಗಳನ್ನು ಭಾನುವಾರ ಬೆಳ್ಳಂಬೆಳಿಗ್ಗೆ ಪೌರಾಯುಕ್ತ ಜಿಎನ್ ಚಲಪತಿ ನೇತೃತ್ವದಲ್ಲಿ ಜೆಸಿಬಿ ಮೂಲಕ 12 ಅಂಗಡಿಗಳನ್ನು ನೆಲಸಮ ಮಾಡಲಾಯಿತು. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ SLN ಚಿತ್ರಮಂದಿರದ ಪಕ್ಕದಲ್ಲಿ ನಗರಸಭೆಗೆ ಸೇರಿದ ಸ್ವತ್ತಿನಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ 12 ಅಂಗಡಿಗಳನ್ನು ನಿರ್ಮಾಣ ಮಾಡಿ ಬಾಡಿಗೆ ವಸೂಲಿ ಮಾಡುತ್ತಿದ್ದರು. ನಗರಸಭೆಗೆ ಕಡಿಮೆ ಹಣ ಪಾವತಿ ಮಾಡಿ ಉಳಿದ ಅಂಗಡಿಗಳ ಬಾಡಿಗೆಯನ್ನು ಸಾವಿರಾರು ರೂಗಳಿಗೆ ಬಾಡಿಗೆ ನೀಡಿ ಮಜಾ ಮಾಡುತ್ತಿದ್ರು. ಹಿಂದಿನ ನಗರಸಭೆ ಪೌರಾಯುಕ್ತರು ಈ ಅಂಗಡಿಗಳನ್ನು ತೆರವು ಮಾಡಲು ಹೋದಾಗ ನ್ಯಾಯಾಲಯದ ಮೊರೆ ಹೋದ ಪರಿಣಾಮ ಹಲವು ವರ್ಷಗಳಿಂದ ತೆರವು ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಕೊನೆಗೂ ನ್ಯಾಯಾಲಯದಲ್ಲಿ ನಗರಸಭೆಯ ಪರ ಆದೇಶವಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ನಗರಸಭೆ ಪೌರಾಯುಕ್ತರು ಅಂಗಡಿಗಳನ್ನು ಜೆಸಿಬಿ ಮೂಲಕ ಇಂದು ತೆರವು ಮಾಡುವಲ್ಲಿ ಯಶಸ್ವಿಯಾದರು. ಈ ವೇಳೆ ಮಾತನಾಡಿದ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ನಗರದ ಹೃದಯ ಭಾಗದಲ್ಲಿರುವ ಹಾಗೂ ತೀವ್ರ ಶಿಥಿಲಾವಸ್ಥೆಯಲ್ಲಿದ್ದ ಸರ್ಕಾರಿ ಸ್ವಾಮ್ಯದ ವಾಣಿಜ್ಯ ಮಳಿಗೆಗಳನ್ನು ಜಿಲ್ಲಾಡಳಿತ ಹಾಗೂ ನಗರಸಭೆ ಜಂಟಿ ಕಾರ್ಯಾಚರಣೆ ಮೂಲಕ ಭಾನುವಾರ ಬೆಳಗಿನ ಜಾವ ಸಂಪೂರ್ಣವಾಗಿ ತೆರವುಗೊಳಿಸಲಾಗಿದೆ ಎಂದರು. ಸುಮಾರು 80 ವರ್ಷಗಳ ಹಳೆಯದಾದ ಈ ಕಟ್ಟಡಗಳು ವಾಸಕ್ಕೆ ಹಾಗೂ ವಾಣಿಜ್ಯ ಬಳಕೆಗೆ ಯೋಗ್ಯವಾಗಿಲ್ಲ ಎಂದು ಲೋಕೋಪಯೋಗಿ ಇಲಾಖೆ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಿದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಜಾಗವನ್ನು ಸಾರ್ವಜನಿಕರು ಅಪಾರ್ಟ್ ಮಾಡಿಕೊಂಡು ನಿಯಮ ಬಾಹಿರವಾಗಿ ಇತರರಿಗೆ ಸಬ್ಲೀಸ್ಗೆ ನೀಡಿದ್ದರು ಎಂದರು. ಸೆಷನ್ ಟ್ಯಾಕ್ಸ್ ವ್ಯಾಪ್ತಿಯಲ್ಲಿದ್ದ ಸುಮಾರು 12 ಅಂಗಡಿಗಳನ್ನು ಕೇವಲ 2 ವ್ಯಕ್ತಿಗಳು ಅನಾಮಧೇಯವಾಗಿ ನಿಯಂತ್ರಿಸುತ್ತಿದ್ದರು. ತಿಂಗಳಿಗೆ ಕೇವಲ 17ರಷ್ಟು ಅತ್ಯಲ್ಪ ಬಾಡಿಗೆಯನ್ನು ನ್ಯಾಯಾಲಯಕ್ಕೆ ಪಾವತಿಸುವಂತೆ ವ್ಯವಸ್ಥೆ ಮಾಡಿಕೊಂಡು ಕಳೆದ ಹಲವು ವರ್ಷಗಳಿಂದ ಕಾನೂನು ಹೋರಾಟದ ನೆಪದಲ್ಲಿ ಸರ್ಕಾರಿ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದರು. ಇದರಿಂದ ಸರ್ಕಾರಕ್ಕೆ ಭಾರಿ ನಷ್ಟ ಉಂಟಾಗುತ್ತಿತ್ತು. ದಲಿತ ಸೇನೆಯ ಬೀಡಾ ಶ್ರೀನಿವಾಸ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಈ ಒತ್ತುವರಿ
ತೆರವುಗೊಳಿಸುವಂತೆ ಸತತವಾಗಿ ಒತ್ತಾಯಿಸಿ ಮನವಿ ಸಲ್ಲಿಸಿದ್ದೆವು. ದಲಿತ ಸೇನೆ ರಾಜ್ಯ ಖಜಾಂಚಿ ಬೀಡಾ ಶ್ರೀನಿವಾಸ್ ನಗರಸಭೆಗೆ ಸೇರಿದ ಸ್ವತ್ತಿನಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿ ಕೆಲವರು ಸ್ವಂತವಾಗಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ರು. ಇನ್ನು ಕೆಲವರು ಅಂಗಡಿಗಳನ್ನು ಬಾಡಿಗೆಗೆ ಕೊಟ್ಟು ತಿಂಗಳಿಗೆ ಸುಮಾರು 50,000 ರೂಗಳಿಗೂ ಹೆಚ್ಚು ಬಾಡಿಗೆ ವಸೂಲಿ ಮಾಡುತ್ತಿರುವ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಹಲವು ವರ್ಷಗಳಿಂದ ಲಿಖಿತ ದೂರು ಸಲ್ಲಿಸಿದ್ರು. ಈ ದಿನ ಎಂದಿನಂತೆ ಸರ್ಕಾರಿ ಪ್ರಾಪರ್ಟಿ ಏನಿದೆ ಎಸೆಲೆಂಟ್ ಟ್ಯಾಕ್ಸ್ ಮುಂಭಾಗಿರುವಂಥ ಒಂದು 12 ಅಂಗಡಿಗಳನ್ನು ಸುಮಾರು ವರ್ಷಗಳಿಂದ ಇಬ್ಬರು ವ್ಯಕ್ತಿಗಳು ಇದನ್ನು ಸುಮಾರು ಒಂದು 7 ರೂಪಾಯಿಂದ ಹಿಡಿದು 17 ರೂಪಾಯಿವರೆಗೂ ಬಾಡಿಗೆ, ಕಡಿಮೆ ಬಾಡಿಗೆಯಲ್ಲಿ ನ್ಯಾಯಾಲಯಕ್ಕೆ ಕೊಡೋ ಥರ ಮಾಡಿಕೊಂಡು ನ್ಯಾಯಾಲಯದಲ್ಲಿ ದಾವೆ ಓಡಿಕೊಂಡು ಇದನ್ನು ಸುಮಾರು ದಿನಗಳಿಂದ ನ್ಯಾಯಾಲಯ ದಾವೆ ಇತ್ತು. ಆಮೇಲೆ ನಾನು ಬಂದ ತಕ್ಷಣ ಇದನ್ನು ಪ್ರೋಸೆಸ್ ಮಾಡಿದ್ವಿ. ಈಗಾಗಲೇ ಇದನ್ನು ತೆರವು ಮಾಡಿಸ್ಬೇಕಂತ ಹಲವಾರು ಸಂಘ ಸಂಸ್ಥೆಗಳು ಸಹ ಪತ್ರಿಕೆಗಳಲ್ಲಿ ನಾನು ಓದಿದೆ. ನಮ್ಮ ದಲಿತ ಸೇನೆ ಬೀಡಾ ಶ್ರೀನಿವಾಸ್ ಅವರು ಸಹ ಇದನ್ನು ತೆರವುಗೊಳಿಸಬೇಕು ಅಂತ ನನಗೆ ಈಗಾಗಲೇ ಮನವಿ ಸಹ ಕೊಟ್ಟಿದ್ದರು. ಆಮೇಲೆ ನಾನು ಕಡತಗಳನ್ನು ಪರಿಶೀಲನೆ ಮಾಡಲಾಗಿ ಇದನ್ನು ಇಬ್ಬರು ವ್ಯಕ್ತಿಗಳು ಅನಾಮಧೇಯವಾಗಿ ಇಟ್ಕೊಂಡು ಅದನ್ನು ಸಬ್ಲೀಸ್ ಕೊಟ್ಕೊಂಡು ಅದನ್ನು ಎಂಜಾಯ್ಮೆಂಟಲ್ಲಿದ್ದರು. ಸೊ ಹಂಗಾಗಿ ಈ ಕೂಡಲೇ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಇತ್ಯರ್ಥ ಮಾಡಿದ ಮೇಲೆ ಮಾಡೋಣ ಅಂತ ಹೇಳಿದರು. ಸೊ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಈಗಾಗಲೇ ನಾವು ಹೋಗಿ ಇತ್ಯರ್ಥ ಮಾಡಿದ್ವಿ. ಕೇಸ್ಗಳೆಲ್ಲ ಆಗಿದ್ದೆಲ್ಲ ಡಿಸ್ಮಿಸ್ ಆಗಿದ್ವಿ. ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಯಾರು ಹಿಂದೆ ಇದರಲ್ಲಿ ಲೀಸ್ ಮಾಡಿಕೊಂಡು ಎಂಜಾಯ್ಮೆಂಟಲ್ಲಿದ್ದರು ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವಾಗ ನಾವು ಅಂಗಡಿಗಳನ್ನು ಬೆಳಗಿನ ಜಾವ ಜಿಲ್ಲಾ ಉಸ್ತುವಾರಿ ಜಿಲ್ಲಾಧಿಕಾರಿಗಳ ಒಂದು ಆದೇಶದಂತೆ ತೆರವು ಮಾಡ್ತಾಯಿದ್ವಿ. ಬೆಳಗಿನ ಜಾವದಿಂದ ತೆರವು ಮಾಡಿದಾದ್ಮೇಲೆ ನಮ್ದು ಏನಿದೆ ಅದನ್ನು ಬೌಂಡ್ರಿ ಮಾಡಿ ಫೆನ್ಸಿಂಗ್ ಮಾಡ್ತೀವಿ. ಸ್ಥಳೀಯ ಶಾಸಕರ ಗಮನಕ್ಕೂ ಸಹ ಇದನ್ನು ತರ್ತಾ ಇದ್ದೀವಿ. ಈ ಥರ ನಮಗೆ ಇಷ್ಟೊಂದು ಜಾಗ ಸಿಕ್ಕಿದೆ ಅಂತ. ಸೊ ಮುಂದಿನ ಅನುದಾನ ಲಭ್ಯವಾದಾಗ ಇಲ್ಲಿ ಅವ್ರು ಏನು ರೂಪುರೇಷೆಗಳು ಮಾಡ್ತಾರೋ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಅವರೇ ಇರೋದ್ರಿಂದ ಇಲ್ಲಿ ಇದನ್ನು ಯಾವ ರೀತಿ ಬಳಸ್ಕೊಳ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಮತ್ತು ಸ್ಥಳೀಯ ಶಾಸಕರಲ್ಲಿ ನಾನು ಡಿಸ್ಕಸ್ ಮಾಡಿ ಮುಂದಿನ ಪ್ರೋಸೆಸ್ಸನ್ನು ಮಾಡ್ತೀವಿ. ಕಾನೂನು ಬಾಹಿರವಾಗಿ ಬಾಡಿಗೆಗೆ ನೀಡಿ ಬಾಡಿಗೆಯನ್ನು ವಸೂಲಿ ಮಾಡುತ್ತಿದ್ದು ನಗರಸಭೆಗೆ ಬರಬೇಕಾದ ಆದಾಯವನ್ನು ಖಾಸಗಿ ವ್ಯಕ್ತಿಗಳ ಪಾಲಾಗುತ್ತಿತ್ತು. ಈ ಬಗ್ಗೆ ಗಮನ ಹರಿಸುವಂತೆ ಬೀಡಾ ಶ್ರೀನಿವಾಸ್ 2020ರಿಂದ ಕಾರ್ಯನಿರ್ವಹಿಸುತ್ತಿದ್ದ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಕೋರಿದಾಗ ಪೌರಾಯುಕ್ತರು ಶೀಘ್ರವೇ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾದರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಕೊನೆಗೂ ಅವರ ಹೋರಾಟ, ನಗರಸಭೆಯ ಆಡಳಿತ ಹೋರಾಟದ ಫಲ ನ್ಯಾಯಾಲಯದಿಂದ ಮುಕ್ತಿ ಸಿಕ್ಕಿ ಇಂದು ಅಂಗಡಿಗಳನ್ನು ತೆರವು ಮಾಡುವಲ್ಲಿ ಯಶಸ್ವಿಯಾದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜ್ ಬಳಿ ಜನಸಾಮಾನ್ಯರ ಬಳಕೆಗಾಗಿ ಪುರಸಭೆಯಿಂದ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಆದರೆ ಈ ಶೌಚಾಲಯಕ್ಕೆ ಈವರೆಗೆ ಚಾಲನೆ ನೀಡದ ಕಾರಣ ಈ ಶೌಚಾಲಯ ಜನರ ಬಳಕೆಗೆ ಬಾರದೆ ನಿರುಪಯುಕ್ತವಾಗಿದೆ. ಅಲ್ಲದೆ ಜನಸಾಮಾನ್ಯರು ಬಯಲು ಶೌಚವನ್ನೇ ಅವಲಂಬಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕು ಮಾತ್ರವಲ್ಲದೆ ನೆರೆಯ ಆಂಧ್ರ ಪ್ರದೇಶದ ಕೊಡಿಕೊಂಡ ಚೆಕ್ಪೋಸ್ಟ್, ಕೋಡೂರು ಸೇರಿ ವಿವಿಧ ಗ್ರಾಮಗಳ ಚಿಲ್ಲರೆ ಅಂಗಡಿಯವರು ದಿನಸಿ ತರಕಾರಿ ಖರೀದಿಸಲು ಇಲ್ಲಿಗೆ ಬರುತ್ತಾರೆ. ಸರ್ಕಾರಿ ಕಚೇರಿ ಮತ್ತು ಬ್ಯಾಂಕ್, ನ್ಯಾಯಾಲಯ ಸೇರಿದಂತೆ ವಿವಿಧ ಕೆಲಸಗಳಿಗೆ ಪ್ರತಿದಿನ ನೂರಾರು ಮಂದಿ ತಾಲೂಕು ಕೇಂದ್ರಕ್ಕೆ ಬರುತ್ತಾರೆ. ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು ಸಹ ಸಂಚರಿಸುತ್ತಿರುತ್ತಾರೆ. ತಾಲೂಕಿನ ವಿವಿಧ ಗ್ರಾಮಗಳು ಮತ್ತು ತಾಂಡಾಗಳಿಂದ ಕೃಷಿ ಕೂಲಿ ಕಾರ್ಮಿಕರು ಕಟ್ಟಿಗೆ, ಇಟ್ಟಿಗೆ, ಸಿಮೆಂಟ್, ಮರ, ಹೊಲ ಗದ್ದೆಗಳ ಕೆಲಸಗಳಿಗೆ ಬರುತ್ತಾರೆ. ಆದರೆ ಸಾವಿರಾರು ಸಂಖ್ಯೆಯಲ್ಲಿ ತಾಲೂಕು ಕೇಂದ್ರಕ್ಕೆ ಬಂದು ಹೋಗುವ ಸಾರ್ವಜನಿಕರು, ಕೃಷಿ ಕೂಲಿ ಕಾರ್ಮಿಕರು, ಮಹಿಳೆಯರು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು ಸಾರ್ವಜನಿಕ ಶೌಚಾಲಯದಿಂದ ವಂಚಿತರಾಗಿದ್ದಾರೆ. ನ್ಯಾಷನಲ್ ಕಾಲೇಜಿನ ಪಕ್ಕದಲ್ಲಿ ಪುರಸಭೆ ನಿರ್ಮಿಸಿರುವ ಹೈಟೆಕ್ ಶೌಚಾಲಯವು ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಡಾಕ್ಟರ್ ಎಚ್.ಎನ್. ವೃತ್ತ ಮತ್ತು ಪುರಸಭೆ ಕಚೇರಿ ಮುಂದೆ ಹಾಗೂ 17ನೇ ವಾರ್ಡ್ ಎಸ್ಕೆ ಹೋಟೆಲ್ ಮುಂಭಾಗದಲ್ಲಿ ಕಾಟಾಚಾರಕ್ಕೆ ಎಂಬಂತೆ ಸಾರ್ವಜನಿಕರ ಶೌಚಾಲಯ ನಿರ್ಮಿಸಲಾಗಿದೆ. ಪುರುಷರಿಗಷ್ಟೇ ಶೌಚಾಲಯ ಇದೆ, ಮಹಿಳೆಯರಿಗೆ ಇಲ್ಲ. ಸಣ್ಣದಾದ ಅಡ್ಡಗೋಡೆ, ಮೇಲ್ಛಾವಣಿ ಹಾಕಲಾಗಿದೆ. ಶೌಚಾಲಯದಲ್ಲಿ ಸಮರ್ಪಕ ನೀರಿನ ವ್ಯವಸ್ಥೆ ಇಲ್ಲ. ಸೂಕ್ತ ನಿರ್ವಹಣೆ ಇಲ್ಲದ ಶೌಚಾಲಯಗಳು ದುರ್ನಾತ ಬೀರುತ್ತಿವೆ. ಆದರೆ ಸಂಬಂಧಪಟ್ಟ ಪುರಸಭೆ ಅಧಿಕಾರಿ ಹಾಗೂ ಆರೋಗ್ಯ ಶಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಎಂದು ಜನರು ದೂರುತ್ತಿದ್ದಾರೆ. ನ್ಯಾಷನಲ್ ಕಾಲೇಜ್ ಮುಂಭಾಗದಲ್ಲಿ ಶೌಚಾಲಯ ಪುರಸಭೆ ಕಡೆಯಿಂದ ನಿರ್ಮಾಣ ಮಾಡಿದ್ದಾರೆ. ಈ ಶೌಚಾಲಯ ನೋಡಿದರೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ. ಸೋಲಾರ್ ಕೂಡ ಹಾಕಿದ್ದಾರೆ.
ಯಾರಿಗೋಸ್ಕರ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಮಾಡಿದ್ದಾರೆ. ನ್ಯಾಷನಲ್ ಕಾಲೇಜಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವ್ರದ್ದೇ ಆದಂಥ ಶೌಚಾಲಯ ಇದೆ, ಆದರೆ ಪಬ್ಲಿಕ್ಸ್ಗೆ ಪರ್ಪಸ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯಾದಂಥ ಸಾರ್ವಜನಿಕರು ಓಡಾಡ್ತಕ್ಕಂಥ ಸ್ಥಳ ಅಲ್ಲ, ಸಾರ್ವಜನಿಕರಿಗೆ ಅನುಕೂಲ ಆಗಿರ್ತಕ್ಕಂಥದ್ದಲ್ಲ. ಅವರು ಅವೈಜ್ಞಾನಿಕ ಸ್ಥಳದಲ್ಲಿ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಸರ್ಕಾರದ ದುಡ್ಡನ್ನು ಪೋಲ್ ಮಾಡಿರ್ತಕ್ಕಂಥದ್ದು ಇವತ್ತು ಪುರಸಭೆ ಅವರು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ತುಂಬ ಬ್ಯುಸಿ ಆಗಿರ್ತಕ್ಕಂಥ ಮಟನ್ ಮಾರ್ಕೆಟ್ ರಸ್ತೆ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿ ಮುಂದೆ ಇರ್ಬೋದು, ತಾಲೂಕು ಆಫೀಸ್ ಮುಂದೆ ಇರ್ಬೋದು, ಹಾಗೆಯೇ ಇವತ್ತು ಕೋರ್ಟ್ ಇರ್ಬೋದು, ಇಂಥ ಪ್ರದೇಶಗಳಲ್ಲಿ ಇವತ್ತು ಅತಿ ಹೆಚ್ಚು ಜನಸಂದಣಿ ಓಡಾಡ್ತಕ್ಕಂಥ ಜನ ಇದ್ದಾರೆ. ಆದರೆ ಅಂಥ ಕಡೆ ಇಂಥ ಸುಸಜ್ಜಿತವಾದಂಥ ಶೌಚಾಲಯ ನಿರ್ಮಿಸುವುದನ್ನು ಬಿಟ್ಟು ಇವತ್ತು ಸರ್ಕಾರದ ಹಣವನ್ನು ಪೋಲ್ ಮಾಡಲಿಕ್ಕೆ ಇವತ್ತು ವ್ಯವಸ್ಥಿತವಾದಂಥ ಪಿತೂರಿ ಮಾಡಿಕೊಂಡು ಅಧಿಕಾರಿಗಳು ಯಾತಕ್ಕಾಗಿ ಇಲ್ಲಿ ಮಾಡಿದ್ದಾರೆ ಅಂತೇಳಿ ಮಿನಿಮಮ್ ಸೆನ್ಸ್ ಇಲ್ದಿರ ಈ ರೀತಿ ಮಾಡಿದ್ದಾರೆ. ಅದನ್ನು ಮಾಡಿರ್ತಕ್ಕಂಥದ್ದು ಏನಾದರೂ ಓಪನ್ ಆಗಿದೆ ಅಂತೇಳಿ ನೋಡಿದರೆ ಇದುವರೆಗೂ ಕೂಡ ಸುಮಾರು ವರ್ಷಗಟ್ಟಲೆ ಆಗಿದೆ ಇದನ್ನು ನಿರ್ಮಾಣ ಮಾಡಿ. ಇದು ಕೂಡ ಇವತ್ತಿಗೂ ಕೂಡ ಓಪನ್ ಮಾಡ್ದೇನೆ ಹಂಗೆ ಬೀಗ ಜಡಿದು ಇವತ್ತು ಹಂಗೆ ನಿಲ್ಲಿಸಿದ್ದಾರೆ. ಇವತ್ತು ಪುರಸಭೆಯವರು ಜನರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥ ವಾತಾವರಣ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಲ್ಲ ಕಡೆಯೂ ಅಷ್ಟೇ ಪುರಸಭೆ ಕಡೆಯಿಂದ ಏನು ನಿರ್ಮಾಣ ಮಾಡಿರ್ತಕ್ಕಂಥ ಶೌಚಾಲಯಗಳು ಕೆಲವು ಕಡೆ ಅವೈಜ್ಞಾನಿಕವಾಗಿವೆ, ಕೆಲವು ಕಡೆ ವೈಜ್ಞಾನಿಕವಾಗಿದ್ದರೂ ಕೂಡ ಜನಸಂದಣಿ ಇಲ್ಲದೆ ಇರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಸಿಪಿಐ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣಕ್ಕೆ ಸುಮಾರು ಜನ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಆಗಮಿಸುತ್ತಾರೆ, ಆದರೆ ಅವರಿಗೆ ಸರಿಯಾದ ರೀತಿಯ ಶೌಚಾಲಯ ವ್ಯವಸ್ಥೆ ಇಲ್ಲ. ಪಟ್ಟಣದ ನ್ಯಾಷನಲ್ ಕಾಲೇಜಿನ ಮುಂದೆ ಶೌಚಾಲಯ ನಿರ್ಮಿಸಿ ತಿಂಗಳುಗಳೇ ಆಗಿದೆ, ಆದರೆ ಅದನ್ನು ಉದ್ಘಾಟಿಸಿಲ್ಲ. ಕಾಲೇಜಿನ ವಿದ್ಯಾರ್ಥಿಗಳು ದೂರದ ಕಡೆಗಳಿಂದ ಬರುವ ಪುರುಷರು, ಮಹಿಳೆಯರು ಬಯಲು ಶೌಚವನ್ನೇ ಅವಲಂಬಿಸಿದ್ದಾರೆ. ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಎನ್ನಬಹುದು. ತಾಲೂಕು ಕೇಂದ್ರದಲ್ಲಿ ಸಾರ್ವಜನಿಕ ಶೌಚಾಲಯ, ಉದ್ಯಾನ, ರಸ್ತೆ, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳ ಕರ್ತವ್ಯ. ಆದರೆ ಸಾರ್ವಜನಿಕರು ತುರ್ತು ಸಂದರ್ಭದಲ್ಲಿ ಶೌಚಾಲಯಕ್ಕೆ ಹೋಗಲು ಸೂಕ್ತ ಶೌಚಾಲಯಗಳೇ ಇಲ್ಲ. ಕೂಡಲೇ ಎಚ್ಚೆತ್ತು ಈ ಶೌಚಾಲಯ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬಹುಭಾಷಾ ಗಾಯಕಿ, ಸಮಸ್ತರ ಅಮ್ಮ ಎಸ್ ಜಾನಕಿ ಅವರ ಅಗಲಿಕೆ ಸಂಗೀತ ಮತ್ತು ಬಣ್ಣದ ಲೋಕಕ್ಕೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ತುಂಬಲಾರದ ನಷ್ಟ ಅನುಭವಿಸುವಂತಾಗಿದೆ. ಗಾನ ಕೋಗಿಲೆ ಎಂದೇ ಪ್ರಖ್ಯಾತಿ ಪಡೆದಿದ್ದ ಜಾನಕಿ ಅಮ್ಮನವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಜಾನಕಮ್ಮ ಎಂದೇ ಖ್ಯಾತಿಯಾಗಿದ್ದ ಬಹುಭಾಷಾ ಗಾಯಕಿ ಎಸ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ. ಅವರು ಬಹುತೇಕ ಭಾರತೀಯ ಎಲ್ಲ ಭಾಷೆಗಳಲ್ಲಿಯೂ ಹಿನ್ನೆಲೆ ಗಾಯನ ಮಾಡಿದ್ದು, ಸುಮಾರು 85,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡುವ ಮೂಲಕ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಭಾರತೀಯ ಎಲ್ಲ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ ಕೀರ್ತಿ ಎಸ್ ಜಾನಕಿ ಅವರಿಗೆ ಸಲ್ಲುತ್ತದೆ. ಇಂತಹ ಮಹಾತಾಯಿ ನಿಧನದಿಂದ ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿರುವ ಚಿಕ್ಕಬಳ್ಳಾಪುರ ಕನ್ನಡ ಪರ, ದಲಿತ ಪರ ಸಂಘಟನೆಗಳ ಮುಖಂಡರು ಅಗಲಿದ ಅಮ್ಮನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ದಲಿತ ಮುಖಂಡ ವೆಂಕಟರಮಣಪ್ಪ, ಕನ್ನಡ ಪರ, ದಲಿತ ಪರ ಸಂಘಟನೆಗಳಿಂದ ಎಸ್ ಜಾನಕಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಗಿದೆ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಜನಿಸಿದ ಮಹಾತಾಯಿ ತನ್ನ ಸಾಧನೆಯನ್ನು ವಿಶ್ವಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದರು. 85,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ ಮಹಾತಾಯಿ ಅನೇಕ ಭಾಷೆಗಳಲ್ಲಿ ಸ್ವರ ಸೇರಿಸಿದ ಗಾನ ಕೋಗಿಲೆ ಎಂದೇ ಖ್ಯಾತಿ ಪಡೆದಿದ್ದಾರೆ. ಮೈಸೂರಿನಲ್ಲಿ ಅವರಿಗೆ ಅಂತಿಮ ನಮನ ಸಲ್ಲಿಸಲಾಗುತ್ತಿದೆ. ಭಾರತದ ಅತ್ಯುನ್ನತ ಪುರಸ್ಕಾರಕ್ಕೆ ಅವರು ಅರ್ಹರಾಗಿದ್ದು, ಇಂತಹ ಪುರಸ್ಕಾರಕ್ಕೆ ಅವರನ್ನು ಗೌರವಿಸಬೇಕು. ರಾಜ್ಯದಲ್ಲಿ ಅವರ ಅಧ್ಯಯನ ಪೀಠ ಸ್ಥಾಪಿಸಿ ಅವರ ಹೆಸರು ಚಿರಸ್ಥಾಯಿ ಆಗುವಂತೆ ಮಾಡಬೇಕೆಂದು ಹೇಳಿದರು. ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಕನ್ನಡ ಪರ ಸಂಘಟನೆಯವರು, ದಲಿತ ಪರ ಸಂಘಟನೆಯವರೆಲ್ಲ ಸೇರಿ ಎಸ್ ಜಾನಕಮ್ಮನವರ ಶ್ರದ್ಧಾಂಜಲಿಯನ್ನು ಘಟಿಸಿದ್ದೀವಿ. ಎಲ್ಲೋ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಚೀರಾಲದಲ್ಲಿ 1938 ಏಪ್ರಿಲ್ 23ನೇ ತಾರೀಕು ಜನಿಸಿದಂತಹ ಮಹಾತಾಯಿ ಭಾರತ ದೇಶದಲ್ಲಿ ಒಬ್ಬ ಹೆಣ್ಣು ಮಗಳು
ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದನ್ನು ನೋಡಿಸ್ಕೊಟ್ಟಂಥ ಮೊಟ್ಟ ಮೊದಲ ಮಹಿಳೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಹಿನ್ನೆಲೆ ಗಾಯಕರಾಗಿ ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳಲ್ಲಿ 85,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರ್ತಕ್ಕಂಥ ಇವರು 25 ಬಾರಿಗೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಪ್ರಶಸ್ತಿಗೆ ಕಾರಣರಾಗಿದ್ದಾರೆ. ಅನೇಕ ಭಾಷೆಗಳಲ್ಲಿ ಅನೇಕ ಪದವಿಗಳನ್ನು ಪಡೆದಿದ್ದಾರೆ. ಮೈಸೂರಲ್ಲಿ ಈ ದಿನ ನಿನ್ನೆ ನಿಧನರಾಗಿದ್ದಾರೆ. ಮೈಸೂರಿನಲ್ಲಿ ಈ ದಿನ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅವರಿಗೆ ಅಂತಿಮ ನಮನ ಸಲ್ಲಿತಾ ಇದೆ. ನಾವೂ ಸಹ ಅವರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇದ್ದೇವೆ. ಭಾರತ ದೇಶ ಮತ್ತು ಕರ್ನಾಟಕ ರಾಜ್ಯ ಇವರನ್ನು ಗುರುತಿಸಬೇಕು. ಭಾರತ ದೇಶದ ಅತ್ಯುನ್ನತ ಪುರಸ್ಕಾರಕ್ಕೆ ಇವರು ಸಂಪೂರ್ಣವಾಗಿ ಅರ್ಹರಿದ್ದಾರೆ. ದಯವಿಟ್ಟು ಇಂತಹ ಒಬ್ಬ ಮಹಿಳೆಗೆ ಭಾರತ ದೇಶದ ಅತ್ಯುನ್ನತ ಒಂದು ಪುರಸ್ಕಾರವನ್ನು ಕೊಟ್ಟು ಇವರಿಗೆ ಪುರಸ್ಕರಿಸಬೇಕು. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಆಯುರ್ವೇದ ಭಾರತೀಯ ಸನಾತನ ಇತಿಹಾಸದಲ್ಲಿ ತನ್ನದೇ ಆದ ಮಹತ್ವ ಪಡೆದಿರುವ ವಿಜ್ಞಾನ. ಸಾವಿರಾರು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಪ್ರಖ್ಯಾತಿ ಪಡೆದಿದ್ದ ಆಯುರ್ವೇದ ಕಾಲಕ್ರಮೇಣ ಹಲವಾರು ಕಾರಣಗಳಿಂದ ಮೂಲೆಗುಂಪಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಆಯುರ್ವೇದಕ್ಕೆ ಗತ ವೈಭವ ಮರುಕಳಿಸಿದ್ದು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿಯೂ ಆಯುರ್ವೇದ ಆಸ್ಪತ್ರೆಗೆ ಇಂದು ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಇದೀಗ ಅಲೋಪತಿ ಚಿಕಿತ್ಸೆ ಜೊತೆಗೆ ಆಯುರ್ವೇದ ಚಿಕಿತ್ಸೆಯೂ ಲಭ್ಯವಾಗಲಿದೆ. ಸಹಸ್ರಾರು ವರ್ಷಗಳ ಇತಿಹಾಸ ಹೊಂದಿರುವ ಭಾರತೀಯ ಆಯುರ್ವೇದ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡಲು ಜೈನ್ ಮಿಷನ್ ಆಸ್ಪತ್ರೆ ಆಡಳಿತ ಮಂಡಳಿ ಆಸಕ್ತಿ ತೋರಿದ್ದು ಇಂದು ಚಾಲನೆ ನೀಡಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸೇರಿದಂತೆ ಇತರೆ ಗಣ್ಯರು ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದರು. ಆಯುರ್ವೇದ ಆಸ್ಪತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು, ಜೈನ್ ಮಿಷನ್ ಆಸ್ಪತ್ರೆಯಿಂದ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆ ಮಾಡಲಾಗಿದೆ. ಭಾರತದ ಪ್ರಾಚೀನ ಕಾಲದಲ್ಲಿದ್ದ ಆಯುರ್ವೇದ ವೈದ್ಯ ಪದ್ಧತಿ ಹೆಚ್ಚು ಮುಂದುವರೆದಿತ್ತು. ಅಂತಹ ಆಯುರ್ವೇದ ಆಸ್ಪತ್ರೆಯನ್ನು ಜೈನ್ ಮಿಷನ್ ಆಸ್ಪತ್ರೆ ತೆರೆದಿರುವುದು ಸಂತಸದ ವಿಚಾರವಾಗಿದೆ. ಸರ್ಜರಿ ಮಾಡಬೇಕಾದ ಕೆಲವು ಕಾಯಿಲೆಗಳು ಆಯುರ್ವೇದ ಚಿಕಿತ್ಸೆಯಿಂದ ವಾಸಿಯಾದ ನಿದರ್ಶನಗಳಿವೆ. ಪಂಚಕ್ರಮ ಸೇರಿದಂತೆ ಹಲವು ಚಿಕಿತ್ಸೆಗಳಿಂದ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ರೋಗಗಳನ್ನು ಗುಣಪಡಿಸಬಹುದಾಗಿದೆ. ಅಲೋಪತಿ ಚಿಕಿತ್ಸೆ ಜೊತೆಗೆ ಆಯುರ್ವೇದವೂ ದೊರೆಯುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಎಲ್ಲರೂ ಜೈನ್ ಮಿಷನ್ ಹಾಸ್ಪಿಟಲ್ದು ಆಯುರ್ವೇದಿಕ್ ಸೆಂಟರ್ದು ಉದ್ಘಾಟನೆಗೋಸ್ಕರ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಮೊದಲನೇದಾಗಿ ನಾನು ಫಸ್ಟ್ ಎಲ್ಲ ಡಾಕ್ಟರ್ಸ್, ಎಲ್ಲ ಸ್ಟಾಫ್ ಮತ್ತು ಜೈನ್ ಮಿಷನ್ ಹಾಸ್ಪಿಟಲ್ದು ಟ್ರಸ್ಟ್ದು ಎಲ್ಲ ಮ್ಯಾನೇಜ್ಮೆಂಟ್ ಟೀಮ್ಗೆ ತುಂಬ ಧನ್ಯವಾದಗಳು ಮತ್ತು ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದು ತುಂಬ ಸಂತೋಷದ ವಿಷಯ ಇದೆ ಕಿ ನಮ್ಮ ಜೈನ್ ಮಿಷನ್ ಹಾಸ್ಪಿಟಲ್ದು 2ನೇ ಬ್ಲಾಕ್ ಯಾವುದು ಆಗಿದೆ ಅದು ಅವರು ಅಲೋಪತಿಕ್ ಜೊತೆಗೆ ಈಗ ಆಯುರ್ವೇದಿಕ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಗೊತ್ತು ಈ ನಮ್ಮ ದೇಶದ್ದು ಈ ಪ್ರಾಚೀನ ಕಾಲದ್ದು ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಯುರ್ವೇದಿಕ್ ಸಿಸ್ಟಮ್ ಇದೆ. ಅದು ನಮ್ಮ ಡಾಕ್ಟರ್ ಸಾಹೇಬರು ಹೇಗೆ ಮೆನ್ಷನ್ ಮಾಡಿದ್ದಾರೆ, ಬ್ರಿಟಿಷ್ ಕಾಲದಲ್ಲಿ, ಮೊಘಲ್ ಕಾಲದಲ್ಲಿ ಅದು ಸ್ವಲ್ಪ ಜನಗೆ ಆ ವಿಚಾರ ಸ್ವಲ್ಪ ಕಮ್ಮಿ ಆಯಿತು ಈಗ. ಬಟ್ ಮತ್ತೆ ಈ ಗೌರ್ಮೆಂಟ್ದು ಪುಷ್ ಇಂದ ಮತ್ತು ಈ ಇಂಟರ್ನೆಟ್ದು ಏಜ್ ಕಾರಣ ಬಗ್ಗೆ ಈಗ ಜಾಸ್ತಿ ಎಲ್ಲರಿಗೆ ಗೊತ್ತಾಗ್ತಾ ಇದೆ. ಮತ್ತು ಇದು ಎಷ್ಟು ಒಳ್ಳೆ ಒಂದು ಸಿಸ್ಟಮ್ ಇದೆ. ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಹೇಳ್ತಾರೆ, ಅದು ಕರೆಕ್ಟ್ ಇಲ್ಲ ನನ್ನ ಪ್ರಕಾರ. ಇದು ಒಂದು ಮೇನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ. ಯಾಕೆ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದ ನಾವು ಎಷ್ಟು ಏನ್ಷಿಯಂಟ್ ಬುಕ್ಸಲ್ಲಿ ಮೆನ್ಷನ್ ಇದೆ ಈ ಹೇಗೆ ಆಯುರ್ವೇದದಿಂದ ಹೇಗೆ ಒಳ್ಳೆ ರೀತಿ ಟ್ರೀಟ್ಮೆಂಟ್ ನಡ್ತಾ ಇತ್ತು ನಮ್ಮ ದೇಶದಲ್ಲಿ. ಮತ್ತು ಹೇಗೆ ಮೆನ್ಷನ್ ಮಾಡ್ತಾರೆ ಈ ರೂಟ್ಸ್ ಏನಿದೆ ಆ ಡಿಸೀಸ್ದು ಸಮಸ್ಯೆ ಏನಿದೆ ಆ ಸಮಸ್ಯೆದು ರೂಟ್ಗೆ ಹೋಗಿ ಟ್ರೀಟ್ ಮಾಡ್ತಾರೆ. ಸೊ ತುಂಬ ಒಳ್ಳೆಯ ಒಂದು ಇದು ಸಿಸ್ಟಮ್ ಇದೆ.
ಜೈನ್ ಮಿಷನ್ ಆಸ್ಪತ್ರೆ ಮುಖ್ಯಸ್ಥ ನರಪತ್ ಸೋಲಂಕಿ ಮಾತನಾಡಿ, ಆಯುರ್ವೇದ ಆಸ್ಪತ್ರೆ ಆರಂಭಿಸಲು ತೀವ್ರ ರೀತಿಯಾಗಿ ಶ್ರಮಿಸಲಾಗಿದೆ. ಆಯುರ್ವೇದ ನಮ್ಮದೇ ದೇಶದ ವಿಜ್ಞಾನ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಆಯುರ್ವೇದ ಮೊಘಲ್ ಮತ್ತು ಬ್ರಿಟಿಷರ ಪ್ರವೇಶದಿಂದ ಕತ್ತಲು ಸೇರಿತ್ತು. ಇದೀಗ ಮತ್ತೆ ಆಯುರ್ವೇದಕ್ಕೆ ಗತ ವೈಭವ ದೊರೆಯುತ್ತಿದೆ. ಅಲೋಪತಿ ಜೊತೆಗೆ ಆಯುರ್ವೇದದಿಂದಲೂ ರೋಗ ಗುಣಪಡಿಸಲು ಆಸ್ಪತ್ರೆಯಲ್ಲಿ ಶ್ರಮಿಸಲಾಗುವುದು ಎಂದರು. ಏನಾಗಿದೆ ಅಂದರೆ ಆಯುರ್ವೇದ ಕಾಲೇಜ್ ಇದೆ, ಅಲ್ಲಿ ನಾವು ಹೋಗಿ ಮಾತಾಡಿದ್ದೇವೆ, ಬಟ್ ಯಾವುದೋ ಕಾರಣದಲ್ಲಿ ಆಗಿಲ್ಲ. ಸೊ ಮನಸ್ಸಿನಲ್ಲಿ ಇತ್ತು ಇದೆ ಏನು ಬಟ್ ಈಗ ಅವಕಾಶ ಅಲ್ಲಿ ಸಿಕ್ಕಿದ್ದಾರೆ. ಸೊ ವೆನ್ ವಿ ವರ್ ಬಿಲ್ಡಿಂಗ್ ದ ಸೆಕೆಂಡ್ ಇದು ಬಿಲ್ಡಿಂಗ್ ಇತ್ತು, ನ್ಯೂ ಬಿಲ್ಡಿಂಗ್ಗೆ. ಸೊ ನಾವು ಟ್ರಸ್ಟ್ಗೆ ಹೇಳಿದ್ದಾರೆ ನಿಮಗೆ ಒಂದು ಆಯುರ್ವೇದ ಸೆಂಟರ್ ಬೇಕೇ ಬೇಕು. ಸೊ ಇಲ್ಲಿ ಯಾರು ರನ್ ಮಾಡ್ತಾರೆ? ಸೊ ಫಾರ್ಚುನೇಟ್ಲಿ CO ಸರ್, ನಮ್ಮ CN ಸರ್ ಬಂದಿದ್ದಾರೆ. ಇವ್ರಿಗೆ ಹೇಳಿ ಸರ್ ನನಗೆ ಕೇರಳದ್ದು ಬೇಕು, ಬೇರೆ ಏನು ಬೇಕಾಗಿಲ್ಲ. ಇದು ಓಕೆ ಸರ್ ಮಾತಾಡ್ತೀವಿ. ಸೊ ಇವರು ಏನು ಮಾಡಿದ್ದಾರೆ, ಬಿಜು ಸರ್ಗೆ ಮಾತಾಡಿದ್ದಾರೆ. ಬಿಜು ಸರ್ ಇಸ್ ಓನರ್ ಇದೆ. ಅಲ್ಲಿ 3-4 ಸೆಂಟ್ರಲ್ಲಿ ಕೊಚ್ಚಿನಲ್ಲಿ ನಡೀತಾ ಇದೆ ಇವ್ರದ್ದು. ಸೊ ಅಲ್ಲಿ ನಾನು ಹೋಗಿ ನೋಡಿದ್ದೆ, ನಾನು ಹೋಗಿದ್ದೆ, ರಾಕೇಶ್ ಸರ್ ಹೋಗಿದ್ದಾರೆ. ಎಲ್ಲ ನೋಡಿಬಿಟ್ಟು ತುಂಬ ಸಂತೋಷ ಆಯಿತು. ಇವರು ರಿಕ್ವೆಸ್ಟ್ ಮಾಡಿದ್ರು ಸರ್ ದಯವಿಟ್ಟು ಬನ್ನಿ ಇದು ಮಾಡಿ. ಸೊ ನಾವು ಈ ದಿವಸ ಇದೆಲ್ಲ ಫಲೀಭೂತಾಗಿದೆ. ಇಲ್ಲಿ ಏನಿದೆ ಅಂದರೆ ನಾನು ಆಯುರ್ವೇದಿಕ್ ಡಾಕ್ಟರ್ ಇಲ್ಲ, ನಾವು ಎಲೋಪ್ಯಾಥಿಕ್ ಕಣ್ಣೆ ಡಾಕ್ಟರ್ ಇದೆ. ಬಟ್ ನಾವು ಕಣ್ಣದ್ದು ಭಾಳ ಕೇಸಸ್ ನೋಡಿದ್ದಾರೆ. ನನ್ನ ಕಡೆದು ಯಾವುದು ಏನು ಟ್ರೀಟ್ಮೆಂಟ್ ಇಲ್ಲ, ಬಟ್ ಆಯುರ್ವೇದ ಕಡೆ ಕಳಿಸಿದ್ದಾರೆ ಅಂತ ಭಾಳ ಸಂತೋಷ ಆಯ್ತು. ನಾನು ಹೇಳ್ತೀವಿ ಅಂದರೆ ಇಂಪ್ರೂವ್ಮೆಂಟ್ ಆಗಿದೆ. ಎಸ್ಪೆಷಲಿ ನೈಟ್ ಬ್ಲೈಂಡ್ನೆಸ್ ಇದೆ, ಗ್ಲೋಕೋಮಾರ್ ಇಲ್ಲಿ, ನರ್ವ್ ಪ್ರಾಬ್ಲಮ್ ಇಲ್ಲಿ, ಇವನ್ ನಂಬರ್ಸ್ದು ಪ್ರಾಬ್ಲಮ್ ಇಲ್ಲಿ, ಕೆರಟೋಕೋನಸ್ ಇಲ್ಲಿ, ಇದು ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ.
ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇತ್ತೀಚೆಗೆ ಫೇಕ್ ಮಂಗಳಮುಖಿಯರ ಹಾವಳಿ ಹೆಚ್ಚಾಗುತ್ತಿದೆ ಎಂಬ ಆರೋಪಗಳು ತೀವ್ರವಾಗಿ ಕೇಳಿಬರುತ್ತಿವೆ. ನಕಲಿ ಮಂಗಳಮುಖಿಯರಿಂದಾಗಿ ಅಸಲಿಗೆ ದೋಖ ಆಗುತ್ತಿವೆ ಎಂಬ ಅಳಲು ಇದೆ. ಈ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಇದೀಗ ಮೈಸೂರಿನಲ್ಲಿ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು, ಜನರು ಎಚ್ಚರಗೊಳ್ಳಬೇಕೆಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹರಿದಾಡುತ್ತಿವೆ. ನಂಜನಗೂಡು ಹಾಗೂ ಮೈಸೂರಿನ ಕೆಲವೆಡೆ ಕಾಣಿಸಿಕೊಳ್ಳುತ್ತಿರುವ ಈ ಮಂಗಳಮುಖಿ ನಕಲಿ ಎಂದು ಆರೋಪಿಸಿ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಕೆಯ ಹೆಸರು ಮಂಗಳಮುಖಿಯಾಗಿ ಪ್ರೇಮ, ಆದರೆ ನಿಜವಾದ ಹೆಸರು ಮಾದೇವಪ್ಪ. ಸ್ವಂತ ಊರು ನಂಜನಗೂಡು ತಾಲೂಕಿನ ಸೂರಹಳ್ಳಿ ಗ್ರಾಮ. ಸ್ಥಳೀಯರ ಪ್ರಕಾರ ಈತನಿಗೆ ಮದುವೆ ಆಗಿದೆ, ಪತ್ನಿಗೆ 2 ಮಕ್ಕಳಿದ್ದಾರೆಂದು ಮಾಹಿತಿ ಇದೆ. ಆದರೆ ಇವರು ಮಂಗಳಮುಖಿಯಾಗಿ ವೇಷ ಧರಿಸಿ ದಂಧೆಗೆ ಇಳಿದಿದ್ದಾರೆಂದು ಆರೋಪಿಸಲಾಗಿದೆ. ಹಗಲಿನಲ್ಲಿ ಭಿಕ್ಷೆ ಬೇಡುವ ಇವರು ರಾತ್ರಿ ವೇಳೆ ದಂಧೆ ಶುರು ಮಾಡುತ್ತಾರಂತೆ. ಯುವಕರನ್ನು ಟಾರ್ಗೆಟ್ ಮಾಡಿ ಸಾವಿರಾರು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆಂದು ಆರೋಪ ಕೇಳಿಬಂದಿದೆ. ಸಾಕಷ್ಟು ಹಣ ಮಾಡಿರುವ ಇವರು ಬಡ್ಡಿಗೂ ಹಣ ಕೊಡುತ್ತಿದ್ದಾರೆಂದು ಪೋಸ್ಟ್ ಮಾಡಲಾಗಿದೆ. ಈತನ ಬಗ್ಗೆ ಅರಿತಿರುವ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ನಂಜನಗೂಡಿನ ಯುವಕನೊಬ್ಬನನ್ನು ಕಿಡ್ನಾಪ್ ಮಾಡಿ ಮಂಗಳೂರಿಗೆ ಕರೆದೊಯ್ದು ಮಂಗಳಮುಖಿ ವೇಷ ಹಾಕಿ ಭಿಕ್ಷೆಗೆ ಬಳಸಿದ್ದಲ್ಲದೆ ಬಲವಂತವಾಗಿ ಬಳಕೆ ಮಾಡಿದ್ದ ಸುದ್ದಿ ಭಾರೀ ಸಂಚಲನ ಮೂಡಿಸಿತ್ತು. ಇದೀಗ ನಂಜನಗೂಡಿನಲ್ಲಿಯೇ ಮತ್ತೊಂದು ನಕಲಿ ಮಂಗಳಮುಖಿಯ ಸುದ್ದಿ ಹೊರಬಂದಿದೆ. ಇಂತಹ ನಕಲಿಗಳಿಂದ ಅಸಲಿಗಳಿಗೂ ದ್ರೋಹವಾಗಲಿದೆ, ಅಲ್ಲದೆ ಅಮಾಯಕರು ವಂಚನೆಗೆ ಒಳಗಾಗುವ ಸಾಧ್ಯತೆಯೂ ಹೆಚ್ಚಿದೆ ಎಂಬುದು ನೆಟ್ಟಿಗರ ಅಭಿಪ್ರಾಯವಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಶ್ರೀ ಕ್ಷೇತ್ರ ಕಿರು ಮಂತ್ರಾಲಯ ಸ್ಮರಣ ಗ್ರಂಥದ ಬಿಡುಗಡೆ ಕಾರ್ಯಕ್ರಮವನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ನಿಂದ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ತಗೊಳ್ರಿ, ರಾಯರ ಸೇವೆ ಮಾಡ್ರಿ, ನಿಮ್ಮ ಹಿತಾರ್ಥಗಳನ್ನು ಈಡೇರಿಸಿಕೊಳ್ಳ್ರಿ, ಮನಸ್ಸಿಗೆ ಶಾಂತಿ. ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಶ್ರೀ ಕ್ಷೇತ್ರ ಕಿರು ಮಂತ್ರಾಲಯ ಸ್ಮರಣ ಗ್ರಂಥದ ಬಿಡುಗಡೆ ಕಾರ್ಯಕ್ರಮವನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ನಿಂದ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ BN ರವಿಕುಮಾರ್ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಠದ ಸೇವಾ ಕಾರ್ಯಗಳನ್ನು ಶ್ಲಾಘಿಸಿ ಇಂತಹ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗೆ ಸಾಧ್ಯವಿರುವ ಎಲ್ಲಾ ನೆರವು ನೀಡಲಾಗುವುದೆಂದು ಭರವಸೆ ನೀಡಿದರು. ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಯೊಂದಿಗೆ ಸಾಮಾಜಿಕ ಸೌಹಾರ್ದತೆಯನ್ನು ಬೆಳೆಸುವ ಕಾರ್ಯದಲ್ಲಿ ಮಠಗಳ ಪಾತ್ರ ಮಹತ್ವದ್ದು ಎಂದು ಅಭಿಪ್ರಾಯಪಟ್ಟರು. ಮಂಡ್ಯದ ಶ್ರೀ ವರಾಹಹರಿ ವಿಠಲದಾಸರು ಶ್ರೀ ಕ್ಷೇತ್ರ ಕಿರು ಮಂತ್ರಾಲಯ ಸ್ಮರಣ ಗ್ರಂಥವನ್ನು ಬಿಡುಗಡೆಗೊಳಿಸಿ ಮಾತನಾಡಿ, ಮಠದ ಇತಿಹಾಸ ಹಾಗೂ ದಾನಿಗಳ ಸೇವೆಯನ್ನು ದಾಖಲಿಸುವ ಈ ಗ್ರಂಥ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಲಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶಯದಂತೆ ಪರೋಪಕಾರ ಮತ್ತು ಭಕ್ತಿ ಮಾರ್ಗದಲ್ಲಿ ನಡೆಯುವುದೇ ಈ ಮಠದ ಮೂಲ ಉದ್ದೇಶವಾಗಿದೆ ಎಂದರು. ಪ್ರಾರ್ಥನೆ ಮಾಡ್ತೀರಿ, ಆ ಪ್ರಾರ್ಥನೆಗೆ ರಾಯರು ಹೋಗ್ಬಿಡ್ತಾರೆ, ಖಂಡಿತವಾಗಿ ಹೋಗ್ಬಿಡ್ತಕ್ಕಂಥವರು. ಅದಕ್ಕೆ ನಂಬಿಕೆಟ್ಟವರೆಲ್ಲವೋ ಈ ಗುರುಗಳ ನಂಬದೆ ಕೆಳಗೆ ಎಂಬುದಾಗಿ ನಾವು ಹೇಳ್ತಾರೆ. ರಾಯರ ಬೃಂದಾವನದಲ್ಲಿ ಎಲ್ಲ ಯತಿಗಳು ಇದ್ದಾರೆ.
ಏಕೀಕರಿದ್ದಾರೆ, ವ್ಯಾಸರಾಜರಿದ್ದಾರೆ, ಮಂಥರಾಯರಿದ್ದಾರೆ, ತೂಗೀರೆ ರಾಯರ, ತೂಗೀರೆ ಗುರುಗಳ, ತೂಗೀರೆ ಯತಿಕೂಲ ತಿಲಕಾರ, ಎಲ್ಲರದ್ದು ಹೆಸರು ಹೇಳ್ತೀರಿ, ಅವರೆಲ್ಲ ಇದ್ದಾರೆ ಎಂಬತಕ್ಕಂಥದ್ದು ಈ ಸನ್ನಿಧಾನ ಈಗ ಹೆಚ್ಚು ಹೆಚ್ಚು ಆಗಲಿ. ಆದ್ದರಿಂದ ಈ ಪುಸ್ತಕದಿಂದ ಇಲ್ಲಿ ಹೇಗೆ ಬೆಳವಣಿಗೆ ಆಯಿತು ಅನ್ನೋ ತಿಳ್ಕೊಳ್ಳೋದು ಅಷ್ಟೇ ಅಲ್ಲದೆ ಮುಂದೆ ಹೇಗೆ ಬೆಳವಣಿಗೆ ಆಗಬೇಕು ಎಂಬತಕ್ಕಂಥದ್ರ ಬಗ್ಗೆ ಪ್ರತಿಯೊಬ್ಬರಲ್ಲಿ ರಾಯರು ಏನು ಪ್ರೇರಣೆ ಮಾಡ್ತಾರೆ ಅದನ್ನ ಇಲ್ಲಿಯ ಅಧಿಕಾರಿಗಳ ಜೊತೆ ಹಂಚಿಕೊಂಡು ಅದನ್ನ ಉನ್ನತ ಮಟ್ಟಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಸನ್ನಿಧಾನಯುಕ್ತವಾಗಿರ್ತಕ್ಕಂತಹ ಕಿರುಕ್ಷೇತ್ರ ಮಂತ್ರಾಲಯ ಅಲ್ಲ, ಮಂತ್ರಾಲಯಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಆಗೋದಕ್ಕೆ. ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಮಾಲೀಕ ಎಸ್ ಪ್ರಕಾಶ್ ಮಾತನಾಡಿ, ಮಂತ್ರಾಲಯಕ್ಕೆ ತೆರಳಲು ಸಾಧ್ಯವಾಗದ ಭಕ್ತರಿಗೆ ರಾಯರ ಸಾನ್ನಿಧ್ಯವನ್ನು ತಲುಪಿಸುವ ಉದ್ದೇಶದಿಂದ ದೇಶದ ವಿವಿಧೆಡೆ ಮೃತ್ತಿಕಾ ಬೃಂದಾವನಗಳು ಸ್ಥಾಪನೆಯಾಗಿದ್ದು, ಶಿಡ್ಲಘಟ್ಟದ ಶ್ರೀ ಕ್ಷೇತ್ರ ಕಿರು ಮಂತ್ರಾಲಯ, ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅವುಗಳಲ್ಲಿ ಪ್ರಮುಖವಾಗಿದೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಕಡದನಮರಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮದೇವಿ ಪ್ರತಿಷ್ಠಾಪನೆ ಹಾಗೂ ಮೆರವಣಿಗೆ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಕಡದನಮರಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮದೇವಿ ಪ್ರತಿಷ್ಠಾಪನೆ ಹಾಗೂ ಮೆರವಣಿಗೆ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ನೂರಾರು ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ತಲೆಯ ಮೇಲೆ ಕಳಸ ಹಾಗೂ ಮಡಿಕೆಗಳನ್ನು ಹೊತ್ತು ಸಾಗಿದ ದೃಶ್ಯ ವೈಭವಯುತವಾಗಿತ್ತು. ಮಂಗಳವಾದ್ಯಗಳು, ಡೋಲು ಮತ್ತು ತಮಟೆ ವಾದನಗಳ ಧ್ವನಿಗೆ ಯುವಕರು ಹಾಗೂ ಭಕ್ತಾದಿಗಳು ಹೆಜ್ಜೆ ಹಾಕುತ್ತಾ ಮೆರವಣಿಗೆಯಲ್ಲಿ ಸಾಗಿದರು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ದೇವಿಯ ಭವ್ಯ ಮೆರವಣಿಗೆ ಸಾಗಿದ ನಂತರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಅರ್ಚಕರು ಶಾಸ್ತ್ರೋಕ್ತವಾಗಿ ಮಂತ್ರಘೋಷಗಳೊಂದಿಗೆ ಶ್ರೀ ಗಂಗಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಭಕ್ತರು ದೇವಿಗೆ ಕರ್ಪೂರದ ಆರತಿ ಬೆಳಗಿ ಧೂಪ ಹಾಕಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಿದರು. ಈ ಧಾರ್ಮಿಕ ಮಹೋತ್ಸವದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಭಾಗವಹಿಸಿ ಮಾತನಾಡಿದರು. ಶಿಕ್ಷಣದ ಮಹತ್ವ ಅರಿಯಬೇಕು, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದರು. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು, ಈ ಜಿಲ್ಲಾದಲ್ಲಿರ್ತಕ್ಕಂಥ ಕೋಲಾರಗಳು, ಚಿಕ್ಕಮಗಳೂರು, ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸ ಕೊಡಬೇಕು, ಓದಿ ಮೇಲೆ ಗೌರ್ಮೆಂಟ್ ಕೆಲಸ ಕೊಡಬೇಕು, ಸ್ಟೇಟ್ಮೆಂಟ್ ಬೆಲೆ ಕೊಡಬೇಕು, ಗ್ರಾಮ ಪ್ರದೇಶಗಳಲ್ಲಿ ಅಷ್ಟೇ ಗುರು ಬೇರೆ ಮಾಡಿಕೊಡ್ಬೇಕು, ಜಾತೀಯತೆ ಇರಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರು 10 ವರ್ಷಗಳೆಲ್ಲ ಮುಗಿಬೇಕಂತ ಸಂವಿಧಾನ ಮಾಡಿಕೊಟ್ಟಿದ್ದಾರೆ. ಅದು 80 ವರ್ಷ ಆದ್ರೂ ಕೂಡ ಈ ದೇಶದಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸ ಸಿಕ್ಕಿಲ್ಲ, ಉದ್ಯೋಗ ಸಿಕ್ಕಿಲ್ಲ, ಜಾತಿ ಅಂತೂ ಹೋಗಲೇ ಇಲ್ಲ. ಜಾತಿ ದಿನ 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 ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಒಮ್ಮತದಿಂದ ನಾವು ಹೋರಾಟ ಮಾಡಬೇಕಾಗಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸಮಾಜದಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ಚಾಲಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ರಾಜ್ಯ ಗೌರವಾಧ್ಯಕ್ಷ ಕೆಎಚ್ ಪದ್ಮರಾಜ್ ಜೈನ್ ಹೇಳಿದರು. ಚೇಳೂರಿನಲ್ಲಿ ಭಾನುವಾರ ಜಾಮಿಯಾ ಮಸೀದಿ ಶಾದಿ ಮಹಲ್ನಲ್ಲಿ ಹಮ್ಮಿಕೊಂಡಿದ್ದ ಚಾಲಕರ ಸಭೆಯಲ್ಲಿ ಚಾಲಕರು ಮಾತನಾಡಿದರು. ಸಮಾಜದಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ಚಾಲಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ರಾಜ್ಯ ಗೌರವಾಧ್ಯಕ್ಷ ಕೆಎಚ್ ಪದ್ಮರಾಜ್ ಜೈನ್ ಹೇಳಿದರು. ಚೇಳೂರಿನಲ್ಲಿ ಭಾನುವಾರ ಜಾಮಿಯಾ ಮಸೀದಿ ಶಾದಿ ಮಹಲ್ನಲ್ಲಿ ಹಮ್ಮಿಕೊಂಡಿದ್ದ ಚಾಲಕರ ಸಭೆಯಲ್ಲಿ ಚಾಲಕರು ಮಾತನಾಡಿದರು. ಚಾಲಕರು ಕೇವಲ ವಾಹನಗಳನ್ನು ಚಲಾಯಿಸುವವರಲ್ಲ, ದೈನಂದಿನ ಜೀವನದ ಚಲನವಲನಗಳಿಗೆ ಆಧಾರ ಸ್ತಂಭ. ಪ್ರಯಾಣಿಕರ ಹಾಗೂ ಸರಕುಗಳ ಸುರಕ್ಷತೆ, ಸಾಗಣೆ, ತುರ್ತು ಸೇವೆಗಳು ಮತ್ತು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿ ಚಾಲಕರು ಕಾರ್ಯನಿರ್ವಹಿಸುತ್ತಿದ್ದಾರೆ.
ಅಧಿಕಾರಿಗಳನ್ನು ಸರ್ಕಾರದ ಕಚೇರಿಗಳಿಗೆ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳನ್ನು, ರಾಜಕೀಯ ಮುಖಂಡರುಗಳನ್ನು ಕಾರ್ಯಕ್ರಮಗಳಿಗೆ, ಸಭೆಗಳಿಗೆ ಮತ್ತು ರ್ಯಾಲಿಗಳಿಗೆ ಸಮಯಕ್ಕೆ ಸರಿಯಾಗಿ ತಲುಪಲು ಚಾಲಕರ ಸಮಯ ಪ್ರಜ್ಞೆ ಮತ್ತು ಮಾರ್ಗದ ಜ್ಞಾನವು ಬಹಳ ಅವಶ್ಯಕವಾಗಿದೆ. ಆದರೆ ಇಂದು ಚಾಲಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. 6 ವರ್ಷಗಳಿಂದ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಸುಸೂತ್ರವಾಗಿ ನಡೆಸಿಕೊಂಡು ಬಂದಿದ್ದು, ಈ ಹಿಂದಿನ ಸರ್ಕಾರದಲ್ಲಿ ಚಾಲಕರು ಅಪಘಾತಗಳಿಗೆ ತುತ್ತಾದರೆ 5 ಲಕ್ಷ ರೂಪಾಯಿಗಳು ನಷ್ಟ ಪರಿಹಾರ ಹಣವನ್ನು ನೀಡಲು ಮನವಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಬೆಂಗಳೂರಿನ ಏರ್ಪೋರ್ಟ್ ಕ್ಯಾಬ್ ಚಾಲಕರಲ್ಲದೆ ಎಲ್ಲ ಗ್ರಾಮೀಣ ಭಾಗದಿಂದ ಕೆಲಸ ಕಾರ್ಯಗಳಿಗೆ ಬಂದಿರುತ್ತಾರೆ. ಅವರಿಗಾಗಿಯೇ ವಿಮಾನ ನಿಲ್ದಾಣ ಬಳಿ ಇಂದಿರಾ ಕ್ಯಾಂಟೀನ್ ಅನ್ನು ತೆರೆದಿದ್ದೇವೆ ಎಂದು 8 ವರ್ಷಗಳಿಂದ ನಿರಂತರವಾಗಿ ಸರ್ಕಾರದೊಂದಿಗೆ ಚಾಲಕರಿಗಾಗಿ ಸೌಲಭ್ಯಗಳನ್ನು ಒದಗಿಸಲು ನಮ್ಮ ಸಂಘ ಹೋರಾಡುತ್ತಿದ್ದೇವೆ ಎಂದರು. ನಮ್ಮ ಚಾಲಕರಿಗೆ ಒಂದು ಪ್ರಾಮಿಸ್ ಮಾಡಿ, ಚಾಲಕರೇನಾದರೂ ಆಕ್ಸಿಡೆಂಟಲ್ ಸತ್ತರೆ ಅವರಿಗೆ 5 ಲಕ್ಷ ರೂಪಾಯಿ ಕೊಡುವಂತಹ ಕೆಲಸ ಹಿಂದಿನ ಸರ್ಕಾರದಲ್ಲಿ ತರುವಂಥ ಕೆಲಸ ಮಾಡಿದ್ದೀವಿ. ನಮ್ಮದು ಬೇಡಿಕೆಗಳು ಏರ್ಪೋರ್ಟಲ್ಲಿ ನಮಗೆ ಇಂದಿರಾ ಕ್ಯಾಂಟೀನ್ ಬೇಕು ಅಂತ ಹೇಳಿದ್ವಿ. ಯಾಕೆಂದರೆ ಎಷ್ಟೋ ಜನ ಹಳ್ಳಿಗಾರರು ಬಂದು ಬೆಂಗಳೂರಲ್ಲಿ ದುಡಿಮೆಗೋಸ್ಕರ ಬಂದಿರ್ತಾರೆ. ಬೆಂಗಳೂರಲ್ಲಿ ಅಂದರೆ ಇದೇ ವೇಳೆ ಚಾಲಕರ ಟ್ರೇಡ್ ಯೂನಿಯನ್ ರಾಜ್ಯಾಧ್ಯಕ್ಷ ಚಲುವರಾಜ್ ಮಾತನಾಡಿ, ಚಾಲಕರಿಗೆ ಅವರದ್ದೇ ಆದ ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ಸರ್ಕಾರಿ ನೆರವು ಹಾಗೂ ಅಪಘಾತ ವಿಮಾ ಸೌಲಭ್ಯಗಳನ್ನು ಒದಗಿಸಲು ಕರ್ನಾಟಕದಲ್ಲಿ ಯೂನಿಯನ್ ಸಂಘಟನೆಗಳು ಕಾರ್ಯನಿರ್ವಹಿಸುತ್ತಿವೆ. ಕುಟುಂಬದ ಸುರಕ್ಷತೆಗಾಗಿ ಚಾಲಕರು ವಾಹನ ಚಲಾಯಿಸುವಾಗ ಮನೆಯವರನ್ನು ನೆನೆಯುವುದು ಹಾಗೂ ಸಂಕಷ್ಟದಲ್ಲಿರುವಾಗ ಸಂಘಟನೆಗಳ ನೆರವು ಪಡೆಯುವುದು ಅತ್ಯಗತ್ಯ. ಚಾಲಕರು ಕಡ್ಡಾಯವಾಗಿ ಕಾನೂನುಬದ್ಧ ಪರವಾನಗಿ, ಆರ್ಸಿ, ವಿಮೆ ಜೊತೆಗೆ ಟ್ರಾಫಿಕ್ ನಿಯಮಗಳನ್ನು ತಿಳಿದುಕೊಳ್ಳುವುದು ಮತ್ತು ಚಾಲನೆಯಲ್ಲಿ ಜಾಗರೂಕವಾಗಿರುವುದು ಅವಶ್ಯಕ ಎಂದರು. ಈ ಸಂದರ್ಭದಲ್ಲಿ ಚಾಲಕರ ಮಹತ್ವದ ಬಗ್ಗೆ ಹಾಗೂ ಚಾಲಕರು ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ನಮ್ಮ ಟ್ರೇಡ್ ಚಾಲಕರ ಯೂನಿಯನ್ ರಾಜ್ಯ ಉಪಾಧ್ಯಕ್ಷರಾದ ಪುಟ್ಟಣ್ಣ ಹಾಗೂ ದೇವೇಗೌಡರು, ಮಾರ್ಗದರ್ಶಕರಾದ ರವಿಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮಾತನಾಡಿದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಇಂದಿನ ವೇಗ ಯುಗದಲ್ಲಿ ಯುವ ಪೀಳಿಗೆ ಎದುರಿಸುತ್ತಿರುವ ತೀವ್ರ ಮಾನಸಿಕ ಒತ್ತಡಗಳನ್ನು ಸಮರ್ಥವಾಗಿ ಎದುರಿಸಲು ಮನೋವಿಕಸನ ಅಥವಾ ಮನಸ್ಸಿನ ವಿಸ್ತರಣೆ ಅತ್ಯಗತ್ಯ ಎಂದು ಕನ್ನಡ ನಟ ಕಿಶೋರ್ ಕುಮಾರ್ ಅಭಿಪ್ರಾಯಪಟ್ಟರು. ಮನಸ್ಸು ದೊಡ್ಡದಾಗೋದ್ರೆ ಏನಾಗುತ್ತೆ? ಮನಸ್ಸು ದೊಡ್ಡದಾಗುತ್ತೆ ಅಷ್ಟೇ. ನೀವು ಮುಂಚೆ ಎಲ್ಲ ಕಡೆ ನಾವು ಹಳ್ಳಿಗಳೆಲ್ಲ ತುಂಬಾ ಹೆಚ್ಚಿಗೆ ಬಳಸ್ತೀವಿ. ಅವ್ನು ತುಂಬಾ ದೊಡ್ಡ ಮನುಷ್ಯ, ಅವ್ರು ತುಂಬಾ ದೊಡ್ಡ ಮನುಷ್ಯ. ಚಿಂತಾಮಣಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿ ಕಾರ್ಯನಿರ್ವಹಿಸುವ ವಿದ್ಯಾರ್ಥಿ ನಿಲಯದ ಪಿಯುಸಿ, ಡಿಪ್ಲೊಮೊ, ನರ್ಸಿಂಗ್, ಪದವಿ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಮನೋವಿಕಸನ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ ಸ್ಯಾಂಡಲ್ವುಡ್ ನಟ ಕಿಶೋರ್ ಕುಮಾರ್ ಅವರು, ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಹಿಂದಿನ ತಲೆಮಾರುಗಳು ಕಾಣದ ಮೊಬೈಲ್ ಫೋನ್ ಮತ್ತು ಡಿಜಿಟಲ್ ಕಂಟೆಂಟ್ಗಳ ಅತಿಯಾದ ಬಳಕೆಯಿಂದ ಆಧುನಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಎಂದರು. ಕೆಲ ವರ್ಷಗಳ ಹಿಂದೆ 35-40 ವರ್ಷದ ಪ್ರಾಯದವರೆಗೂ ಖಿನ್ನತೆಯನ್ನು ಕೇವಲ ದುಡ್ಡಿದ್ದವರ ಆಡಂಬರ ಎಂದು ಹಗುರವಾಗಿ ಪರಿಗಣಿಸುತ್ತಿದ್ದರು. ಆದರೆ ಸ್ವತಃ ಆ ಪರಿಸ್ಥಿತಿಯನ್ನು ಅನುಭವಿಸಿದಾಗ ಅಥವಾ ಆಪ್ತರನ್ನು ಗಮನಿಸಿದಾಗಲೇ ಅದರ ತೀವ್ರತೆ ಅರ್ಥವಾಗುತ್ತದೆ. ಇಂತಹ ಕಠಿಣ ಸಂದರ್ಭಗಳಲ್ಲಿ ತಜ್ಞರ ಮತ್ತು ಅನುಭವಿಗಳ ಮಾರ್ಗದರ್ಶನ ಹಾಗೂ ಸೂಕ್ತ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಖಿನ್ನತೆಯಿಂದ ಹೊರಬರಲು ಸಾಧ್ಯವೇ ಇಲ್ಲ ಎಂದು ಸ್ಪೀಕರ್ ತಮ್ಮ ಅನುಭವ ಹಂಚಿಕೊಂಡರು. ತೀವ್ರ ಒತ್ತಡದ ಕ್ಷಣಗಳಲ್ಲಿ ಅಥವಾ ಜೀವನವೇ ಬೇಡ ಎನಿಸುವಂತಹ ತುತ್ತ ತುದಿಯ ನಿರ್ಧಾರ ಕೈಗೊಳ್ಳುವ ಸಂದರ್ಭಗಳಲ್ಲಿ ಈ ರೀತಿಯ ಕಾರ್ಯಾಗಾರಗಳಲ್ಲಿ ಕಲಿತ ಸಣ್ಣ ಪಾಠಗಳು ಬದುಕಿಗೆ ಬೆಳಕಾಗುತ್ತವೆ ಎಂದರು. ಕ್ವೆಶ್ಚನ್ ಮಾರ್ಕ್ ಅಷ್ಟೇ ಇದನ್ನ ಹೇಳ್ತಾ ಇದ್ದಾರೆ. ಯಾವುದನ್ನು ಪ್ರಶ್ನೆ ಮಾಡಿದ್ರೆ ಒಪ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಏನು ಪೂರ್ತಿ ಇಂಥರ್ನೇ ಆಕಳಿಸ್ಕೊಂಡು ಒದ್ದಾಡ್ಕೊಂಡು ಹೆಂಗೋ ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಅದ್ರಲ್ಲಿ 1-2 ಮಾತು ಕಿವಿ ಬೀಳ್ತಾ ಇತ್ತು. ಆದರೆ ಇವತ್ತು ನಾನು ನಿಂತ್ಕೊಂಡು ಎಲ್ಲದನ್ನೂ ಪ್ರಶ್ನೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತೀನಿ. ಯಾರೇ ನನಗೆ ಅದು ತಪ್ಪು ಅನ್ಸಿದ್ರು ಪ್ರಶ್ನೆ ಮಾಡ್ತೀನಿ ಅಂದರೆ ಆವತ್ತು ಅವ್ರು ಹೇಳಿದ ಮಾತು. ಸೊ ಯಾವುದನ್ನು ನಿಮ್ಮ ಮನೋವಿಕಸನದ ದಾರಿಯಲ್ಲಿ ಅದು ವಿಕಾಸ ಆಗಬೇಕು ಅಂತಂದ್ರೆ ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಕೋಬೇಕು. ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ನೀವು ಪ್ರಶ್ನೆ ಮಾಡಿದಷ್ಟು ನಿಮಗೆ ಉತ್ತರಗಳಿಗೆ ದಾರಿ ಆಗತ್ತೆ, ಉತ್ತರಗಳು ಕಾಣಿಸ್ತಾ ಹೋಗುತ್ತೆ. ಉತ್ತರಗಳು ಸಿಗ್ತಾ ಆ ಉತ್ತರ ಎಲ್ಲ ಒಳಗಡೆ ಹೋದ್ರೆ ಏನಾಗುತ್ತೆ, ಮನಸ್ಸು ದೊಡ್ಡ ಆಗ್ಲೇಬೇಕು. ಯಾಕಂದ್ರೆ ಅಷ್ಟೊಂದು ತುಂಬಿಟ್ಟಿರ್ತೀವಿ ಒಳಗಡೆ.
ಜೀವನದಲ್ಲಿ ಯಶಸ್ಸು, ದುಡ್ಡು, ಆಸ್ತಿ ಬಂದಾಗ ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಲು ಮತ್ತು ಆ ಯಶಸ್ಸನ್ನು ತಲೆಗೇರದಂತೆ ನೋಡಿಕೊಳ್ಳಲು ದೊಡ್ಡ ಮನಸ್ಸು ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಯಶಸ್ಸಿನ ಸಮಯದಲ್ಲಿ ಎಲ್ಲರೂ ಜೊತೆಗಿರುತ್ತಾರೆ. ಆದರೆ ಸೋಲನ್ನು ನಿಭಾಯಿಸುವುದು ಹೇಗೆ ಎಂಬುದನ್ನು ಯುವಜನತೆ ಕಲಿಯಬೇಕು. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸ್ವತಂತ್ರ ವ್ಯಕ್ತಿತ್ವ ಇರುವುದರಿಂದ ಹೊಂದಾಣಿಕೆಯ ಗುಣ ಕಡಿಮೆಯಾಗುತ್ತಿದೆ. ಶೈಕ್ಷಣಿಕ ಸೋಲುಗಳಷ್ಟೇ ಅಲ್ಲ, ವೈಯಕ್ತಿಕ ಸಂಬಂಧಗಳಲ್ಲಿ ಅಥವಾ ಪ್ರೀತಿಯಲ್ಲಿ ಉಂಟಾಗುವ ವೈಫಲ್ಯಗಳನ್ನು ಸಹಿಸಿಕೊಳ್ಳುವ ಮತ್ತು ಇನ್ನೊಬ್ಬರಿಗಾಗಿ ಬಿಟ್ಟುಕೊಡುವ ಉದಾತ್ತ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕಿದೆ ಎಂದು ಅವರು ಕರೆ ನೀಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸಮಾಜದ ಗೆಲುವು, ನಿಮ್ಮ ದೇಶದ ಗೆಲುವು, ನಿಮ್ಮ ನಾಡಿನ ಗೆಲುವು, ನಿಮ್ಮ ಸಮುದಾಯದ ಗೆಲುವು ಎಲ್ಲವನ್ನೂ ಇಂಕ್ಲೂಡ್ ಮಾಡ್ಕೊತಾ ಹೋಗೋದು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಅನಧಿಕೃತವಾಗಿ ನಿರ್ಮಿಸಿ ಸಾವಿರಾರು ರೂಪಾಯಿ ಬಾಡಿಗೆ ವಸೂಲಿ ಮಾಡುತ್ತಿದ್ದವರಿಗೆ ಶಾಕ್. ಚಿಂತಾಮಣಿಯಲ್ಲಿ ಅನಧಿಕೃತ ಅಂಗಡಿ ಮಳಿಗೆಗಳ ನೆಲಸಮ. ನಗರಸಭೆ ಕಾರ್ಯಾಚರಣೆಯಲ್ಲಿ 12 ಅಂಗಡಿಗಳಿಗೆ ನುಗ್ಗಿದ ಜೆಸಿಬಿ. ಸಾರ್ವಜನಿಕ ಶೌಚಾಲಯ ನಿರ್ಮಾಣವಾದರೂ ಉದ್ಘಾಟನಾ ಭಾಗ್ಯವಿಲ್ಲ. ಬಾಗೇಪಲ್ಲಿ ಪಟ್ಟಣದಲ್ಲಿ ಶೌಚಾಲಯವಿಲ್ಲದೆ ನಾಗರಿಕರ ಪರದಾಟ. ಶೌಚಾಲಯ ಉದ್ಘಾಟಿಸದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಗಾನ ನಿಲ್ಲಿಸಿದ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರು. ಚಿಕ್ಕಬಳ್ಳಾಪುರದಲ್ಲಿ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಕನ್ನಡ ಪರ ದಲಿತ ಪರ ಸಂಘಟನೆಗಳಿಂದ ಅಶ್ರುತರ್ಪಣ. ಎಸ್ ಜಾನಕಿ ಅಧ್ಯಯನ ಪೀಠ ಸ್ಥಾಪನೆಗೆ ಒತ್ತಾಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.